ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 11ಕ್ಕೆ ಬಂದಿರುವಂಥ ವೈಲ್ಡ್ ಕಾರ್ಡ್ ಸ್ಪರ್ಧಿ ಶೋಭಾ ಶೆಟ್ಟಿ ಬಿಗ್ ಬಾಸ್ ಮನೆಯಲ್ಲಿ ಭಾರೀ ಹವಾವನ್ನು ಎಬ್ಬಿಸಿದ್ದಾರೆ. ಬಂದಂಥ ಮೊದಲ ದಿನವೇ ಬಿಗ್ ಬಾಸ್ ಮನೆಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಎರಡನೇ ದಿನಕ್ಕೆ ಇದು ಇನ್ನಷ್ಟು ಹೆಚ್ಚಾಗಿದೆ. ಶೋಭಾ ಶೆಟ್ಟಿ ಬಿಗ್ ಬಾಸ್ ಮನೆಯ ಒಳಗಡೆ ಬಂದಿದ್ದೇ ಬಿಗ್ ಬಾಸ್ ಮನೆಯನ್ನು ಅಡಗಿಸೋಕ ಅನ್ನುವಂತಹ ಪ್ರಶ್ನೆಯು ಕೂಡ ಹೀಗೆತ್ತಿದೆ. ಬಿಗ್ ಬಾಸ್ ಮನೆಯ ಸೀಸನ್ 11ರ ಆಟವನ್ನು ಸೂಕ್ಷ್ಮವಾಗಿ ಗಮನಿಸಿ ನಂತರ ಬಿಗ್ ಬಾಸ್ ಮನೆಯ ಒಳಗಡೆ ಬಂದಿರುವಂಥ ಶೋಭಾ ಶೆಟ್ಟಿ ಹೆಚ್ಚು ದಿನ ಬಿಗ್ ಬಾಸ್ ಮನೆಯಲ್ಲಿ ಇರೋಕ್ಕೆ ಅಸಾಧ್ಯ. ಆದರೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಇದ್ದಂತಹ ಅಷ್ಟೂ ಸಮಯವೂ ಕೂಡ ಒಂದಷ್ಟು ಜನರನ್ನು ಟಾರ್ಗೆಟ್ ಮಾಡ್ಕೊಂಡು ಬಂದಿರುವಂಥ ಶೋಭಾ ಶೆಟ್ಟಿ ಅದರಲ್ಲಿ ಸಕ್ಸಸ್ ಕೂಡ ಆಗ್ತಿದ್ದಾರೆ. ಅದರಲ್ಲೂ ಕೂಡ ಶೋಭಾ ಶೆಟ್ಟಿ ಬಿಗ್ ಬಾಸ್ ಮನೆಯ ಒಳಗಡೆ ಬರೋದಕ್ಕಿಂತ ಮುಂಚೆನೇ ಉಗ್ರ ಮಂಜು, ಗೌತಮಿ ಹಾಗೆಯೇ ತ್ರಿವಿಕ್ರಮ್ ಈ ಮೂವರ ವಿರುದ್ಧನೂ ಕೂಡ ಮಚ್ಚನ್ನು ಶಾರ್ಪ್ ಮಾಡಿಕೊಂಡೇ ಬಂದಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಈಗ ಗೊತ್ತಾಗ್ತಿದೆ. ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿಯನ್ನು ಕೊಟ್ಟಿರುವಂಥ ಶೋಭಾ ಶೆಟ್ಟಿಗೆ ಬಿಗ್ ಬಾಸ್ ಹೊಸದಲ್ಲ. ಈ ಹಿಂದೆ ತೆಲುಗು ಬಿಗ್ ಬಾಸ್ನಲ್ಲೂ ಕೂಡ ಈಕೆ ಭಾಗವಹಿಸಿದ್ಲು. ಅಲ್ಲೂ ಕೂಡ ಸಿಕ್ಕಾಬಟ್ಟೆ ಕಿರಿಕನ್ನು ಮಾಡ್ಕೊಂಡು ಬಂದಂತಹ ಶೋಭಾ ಶೆಟ್ಟಿ ಈಗ ಕನ್ನಡದಲ್ಲೂ ಕೂಡ ಅದನ್ನೇ ಮುಂದುವರಿಸುವಂಥ ಸಾಧ್ಯತೆ ಸ್ಪಷ್ಟವಾಗಿ ಕಾಣಿಸ್ತಿದೆ. ಹಾಗಾದರೆ ಯಾರು ಈ ಶೋಭಾ ಶೆಟ್ಟಿ, ಈಕೆ ಹಿನ್ನೆಲೆ ಏನು, ಈಕೆ ಇತಿಹಾಸ ಏನು ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಸೀಸನ್ 11 ಪ್ರತಿ ವಾರವೂ ಕೂಡ ಬೇರೆಯದೇ ರೀತಿಯಲ್ಲಿ ಸಾಗ್ತಾ ಇರುವಂತಹ ರಿಯಾಲಿಟಿ ಶೋ. ಬಿಗ್ ಬಾಸ್ ಸೀಸನ್ 11 ಕಳೆದ 10 ಸೀಸನ್ಗಳಿಗಿಂತಲೂ ಕೂಡ ಭಿನ್ನ ಅನ್ನೋದು ಸಾಬೀತಾಗಿತ್ತು. ಆದರೆ ಈ ಬಾರಿ ತುಂಬ ಕೆಟ್ಟದಾಗಿ ಬಿಗ್ ಬಾಸ್ ಕಾರ್ಯಕ್ರಮ ಶುರುವಾದಂಥ ಕಾರಣಕ್ಕೋಸ್ಕರ ಈಗ ಬದಲಾವಣೆ ತರಬೇಕು, ಬಿಗ್ ಬಾಸ್ನ ಪಾಪ್ಯುಲಾರಿಟಿನ ಹೆಚ್ಚಿಸಬೇಕು, ಒಳ್ಳೆಯ ಸ್ಪರ್ಧಿಗಳನ್ನು ಹಾಕಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಹನುಮಂತನ ವೈಲ್ಡ್ ಕಾರ್ಡ್ ಎಂಟ್ರಿಯ ಬಳಿಕ ಮತ್ತಿಬ್ಬರು ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಬಾಸ್ ಮನೆಯನ್ನು ಪ್ರವೇಶ ಪಡೆದಿದ್ದಾರೆ. ಅದರಲ್ಲಿ ಶೋಭಾ ಶೆಟ್ಟಿ ಪ್ರಮುಖರು. ಶೋಭಾ ಶೆಟ್ಟಿ ತೆಲುಗಿನ ಬಿಗ್ ಬಾಸ್ ಸೀಸನ್ 7ರಲ್ಲೂ ಕೂಡ ಭಾಗವಹಿಸಿದಂಥ ಸ್ಪರ್ಧಿ. ಅಲ್ಲಿ ಟ್ರೋಫಿಯನ್ನು ಗೆಲ್ಲೋಕ್ಕಾಗಲಿಲ್ಲ. ಆದರೆ ಇದ್ದಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ಶೋಭಾ ಶೆಟ್ಟಿ ಅನ್ನುವಂಥ ಒಬ್ಬಳು ಗಟ್ಟಿಗಿತ್ಲಿ ಇದ್ಲು ಅನ್ನುವಂತಹ ಹವವನ್ನು ಸೃಷ್ಟಿಸಿದ್ದಂಥ ಕಿರಿಕಿರಾಣಿ ಈಕೆ. ಬಿಗ್ ಬಾಸ್ ಸೀಸನ್ 7ರಲ್ಲಿ ತೆಲುಗಿನ ಬಿಗ್ ಬಾಸ್ ಸೀಸನ್ 7ರಲ್ಲಿ ಸಿಕ್ಕಾಬಟ್ಟೆ ಜಗಳವನ್ನು ಮಾಡಿದ್ದರಲ್ಲಿ ಈಕೆಯು ಕೂಡ ಮೊದಲಿಗಳು. ಹೀಗಿರುವಂತಹ ಈ ಎಲ್ಲ ಕುಖ್ಯಾತಿಯನ್ನು ಪಡೆದಿರುವಂಥ ಶೋಭಾ ಶೆಟ್ಟಿ ಸಿನಿಮಾ ರಂಗದಲ್ಲೂ ಕೂಡ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದಾರೆ, ಸೀರಿಯಲ್ಗಳಲ್ಲಿ ನಟಿಸಿದ್ದಾರೆ, ಜೊತೆಗೆ ಕನ್ನಡದ ಮೂಲದ ಹೆಣ್ಣೆ. ಇಷ್ಟಿದ್ರೂ ಕೂಡ ಶೋಭಾ ಶೆಟ್ಟಿ ಬಿಗ್ ಬಾಸ್ಗೆ ಬಂದ ಬಳಿಕ ಭಾರಿ ಚರ್ಚೆ ಆಗ್ತಿರೋದಕ್ಕೆ ಸಾಕಷ್ಟು ಕಾರಣಗಳಿದ್ದಾವೆ. ಕನ್ನಡ ತೆಲುಗು ಸೀರಿಯಲ್ಗಳಲ್ಲಿ ನಟಿಸಿರುವಂಥ ಶೋಭಾ ಶೆಟ್ಟಿ ಓದಿರೋದೇನು, ಪುನೀತ್ ರಾಜ್ಕುಮಾರ್ ಅವರ ಜೊತೆಗೆ ನಟಿಸಿದಂಥ ಸಿನಿಮಾ ಯಾವುದು, ಸುದೀಪ್ ಅವ್ರ ಜೊತೆಗೂ ಕೂಡ ನಟಿಸಿದ್ದಾರೆ, ಹೀಗೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ನೋಡ್ತಾ ಇವರ ಬಾಯ್ ಫ್ರೆಂಡ್ ಯಾರು ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ ಬನ್ನಿ. ಬಿಗ್ ಬಾಸ್ ಸೀಸನ್ 11ಕ್ಕೆ ವೈಲ್ಡ್ ಕಾರ್ಡ್ ಮೂಲಕ ಪ್ರವೇಶವನ್ನು ಪಡೆದಂಥ ಶೋಭಾ ಶೆಟ್ಟಿ ಮೂಲತಃ ಕರ್ನಾಟಕದವರೇ. ಆದರೆ ಇವರು ಹೆಚ್ಚು ಜನಪ್ರಿಯತೆಯನ್ನು ಪಡೆದಿರೋದು ತೆಲುಗು ಇಂಡಸ್ಟ್ರಿಯಲ್ಲಿ, ತೆಲುಗು ಕಿರುತೆರೆಯಲ್ಲಿ. ತೆಲುಗಿನ ಬಿಗ್ ಬಾಸ್ ಸೀಸನ್ 7ರಲ್ಲಿ ಗೆಲುವಿನ ಸನಿಹಕ್ಕೆ ಬಂದಿದ್ದಂಥ ಶೋಭಾ ಶೆಟ್ಟಿ ರೆಬೆಲ್ ಆಟದ ಮೂಲಕ ತೆಲುಗು ಪ್ರೇಕ್ಷಕರಿಗೆ ಹತ್ತಿರವಾಗಿದ್ದರು. ಈಕೆಯೇ ಗೆಲ್ಲುವುದು ಅಂತ ಹೇಳಿ ಎಲ್ಲರೂ ಕೂಡ ಒಂದು ಅಭಿಮಾನವನ್ನು ಇಟ್ಕೊಂಡಿದ್ರು, ಅಭಿಪ್ರಾಯ ಇತ್ತು. ಆದರೆ ಅಚ್ಚರಿ ಆಗುವಂಥ ಎಲಿಮಿನೇಷನ್ ಕೂಡ ಆಗಿದ್ರು. ಇದೀಗ ಕಿಚ್ಚ ಸುದೀಪ್ ಅವರು ನಡೆಸಿಕೊಡುವಂಥ ಕನ್ನಡ ರಿಯಾಲಿಟಿ ಶೋ ಬಿಗ್ ಬಾಸ್ಗೆ ಇದೇ ಶೋಭಾ ಶೆಟ್ಟಿ ಬಂದಿರೋದು. ಇವರ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ಸ್ಗಳು ಈಗ ವೈರಲ್ ಆಗ್ತಿದ್ದಾವೆ. ಶೋಭಾ ಶೆಟ್ಟಿ ಹುಟ್ಟಿದ್ದು ಮಂಗಳೂರಿನಲ್ಲಿ. ಬಾಲ್ಯದಿಂದಲೇ ಇವರಿಗೆ ನಟನೆ ಕುರಿತು ಆಸಕ್ತಿ ಇತ್ತು. ಈಕೆ ದಾವಣಗೆರೆಯ ಬಾಪೂಜಿ ಹೈಸ್ಕೂಲ್ನಲ್ಲಿ ಆರಂಭಿಕ ಶಿಕ್ಷಣವನ್ನು ಪಡಿತಾರೆ. ಬಳಿಕ ಬೆಂಗಳೂರಿನ ಯೂನಿವರ್ಸಿಟಿಯಲ್ಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ ವಿಚಾರದಲ್ಲಿ MSc ಪದವಿಯನ್ನು ಪಡೆದಿದ್ದಾರೆ. ಮಂಗಳೂರು ಶೆಟ್ಟರ್ ಕುಟುಂಬದಿಂದ ಬಂದಂಥ ಶೋಭಾ ಶೆಟ್ಟಿ, ಈಕೆಯ ತಂದೆ ಹೆಸರು ಮಂಜು ಶೆಟ್ಟಿ. ಇವರಿಗೆ ನಟನ ಕ್ಷೇತ್ರದಲ್ಲಿ ಕೆರಿಯರ್ ರೂಪಿಸೋದಕ್ಕೆ ಕುಟುಂಬದ ಬೆಂಬಲ ಸ್ವಲ್ಪ ಸಪೋರ್ಟ್ ಇತ್ತು. 2013ರಲ್ಲಿ ಕನ್ನಡದ ಜನಪ್ರಿಯ ಸೀರಿಯಲ್ ಅಗ್ನಿಸಾಕ್ಷಿ ಸೀರಿಯಲ್ನಲ್ಲಿ ತನು ಪಾತ್ರದಲ್ಲಿ ಇವರು ಕಿರುತೆರೆಯ ಪ್ರೇಕ್ಷಕರಿಗೆ ಪರಿಚಯವಾಗ್ತಾರೆ. ಇದಾದ ಬಳಿಕ 2017ರಲ್ಲಿ ಅಂಜನಿಪುತ್ರ ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿಯನ್ನು ಕೊಡ್ತಾರೆ. ಪುನೀತ್ ರಾಜ್ಕುಮಾರ್ ಜೊತೆಗೆ ನಟಿಸಿದಂಥ ಹಿರಿಮೆಗೆ ಪಾತ್ರರಾಗ್ತಾರೆ. ಇದಾದ ಬಳಿಕ 2017ರಲ್ಲಿ ಕಾವೇರಿ ಎನ್ನುವಂಥ ಸೀರಿಯಲ್ನಲ್ಲಿ ನಟಿಸ್ತಾರೆ. ಇದಾದ ಬಳಿಕ ತೆಲುಗಿನ ಅಸ್ತಚೆಮ್ಮ ಸೀರಿಯಲ್ನಲ್ಲಿ ನಟಿಸ್ತಾರೆ. ಸ್ಟಾರ್ ಮಾ ಪರಿವಾರ ಬೆಸ್ಟ್ ಆಕ್ಟ್ರೆಸ್ ಪ್ರಶಸ್ತಿಯನ್ನು ಕೂಡ ಪಡೀತಾರೆ. ಇದಾದ ಬಳಿಕ ತೆಲುಗಿನ ಜನಪ್ರಿಯ ಸೀರಿಯಲ್ ಕಾರ್ತಿಕ ದೀಪಂನಲ್ಲಿ ಶೋಭಾ ಶೆಟ್ಟಿ ನೆಗೆಟಿವ್ ಶೇಡ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಡಾಕ್ಟರ್ ಮೋನಿತಾ ಆಗಿ ಪ್ರೇಕ್ಷಕರನ್ನು ರಂಜಿಸಿದ್ದಾರೆ. ಸ್ಟಾರ್ ಮಾ ಪರಿವಾರ ಅವಾರ್ಡ್ಸ್ ಬೆಸ್ಟ್ ನೆಗೆಟಿವ್ ರೋಲ್ 2019 ಕೂಡ ಇದೇ ಶೋಭಾ ಶೆಟ್ಟಿ ಪಡೀತಾರೆ. ಈ ಸೀರಿಯಲ್ಗಳು ಮಾತ್ರವಲ್ಲದೆ ಲಹಿರಿ ಲಹಿರಿ ಲಹಿರಿಲಿಯೋ, ಅಟ್ಟಕ್ಕಿಂಟಿ ದಾರೀದಿ, ಹಿಟ್ಲರ್, ಗರಿಪೆಲ್ಲಂ ಮುಂತಾದ ಸೀರಿಯಲ್ಗಳಲ್ಲೂ ಕೂಡ ನಟಿಸಿದ್ದಾರೆ. ಬಿಗ್ ಬಾಸ್ ತೆಲುಗು ಸೀಸನ್ 7ರಲ್ಲಿ ತನ್ನ ರೆಬಲ್ ಆಟದ ಮೂಲಕ ಎಲ್ಲರ ಗಮನವನ್ನು ಕೂಡ ಸೆಳೆದಿರುವುದಕ್ಕೆ ಇದೇ ಶೋಭಾ ಶೆಟ್ಟಿ. ಈಕೆ ಗೆಲ್ಲುವ ಸ್ಪರ್ಧಿ ಅಂತಲೇ ಎಲ್ಲರೂ ಕೂಡ ಅಂದಾಜು ಮಾಡಿದರು. ಆದರೆ ಕೊನೆಕ್ಷಣದಲ್ಲಿ ಎಲಿಮಿನೇಟ್ ಆಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದರು. ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಶೋಭಾ ಶೆಟ್ಟಿ ಅವರು ತನ್ನ ಬಾಯ್ ಫ್ರೆಂಡ್ ಯಶವಂತ್ ರೆಡ್ಡಿಯನ್ನು ಪರಿಚಯಿಸಿದರು. ಇವರಿಬ್ಬರು ಕೂಡ ಕಾರ್ತಿಕ ದೀಪಂ ಸೀರಿಯಲ್ನಲ್ಲಿ ಜೊತೆಯಾಗಿ ನಟಿಸಿದರು.
ಹಲವು ಶಾರ್ಟ್ ಫಿಲ್ಮ್ಗಳಲ್ಲೂ ಕೂಡ ಇವರಿಬ್ಬರು ಕೂಡ ಜೊತೆಯಾಗಿ ನಟಿಸಿದ್ದಾರೆ ಅನ್ನೋದನ್ನು ಗಮನಿಸಬೇಕು. ಅಸಲಿಗೆ ಪುನೀತ್ ರಾಜ್ಕುಮಾರ್ ಅವರ ಅಂಜನಿ ಪುತ್ರ ಸಿನಿಮಾದಲ್ಲೇ ನಟಿಸುವಂಥ ಕಾರಣಕ್ಕೋಸ್ಕರ ಈ ಸಿನಿಮಾದಲ್ಲೇ ನಟಿಸಬೇಕು ಅನ್ನೋದಕ್ಕೆ ಸಲುವಾಗಿ ಅಗ್ನಿಸಾಕ್ಷಿ ಸೀರಿಯಲನ್ನು ಅರ್ಧಕ್ಕೆ ಬಿಟ್ಟಿದ್ರು. ಕಾವೇರಿ, ನಮ್ಮ ರುಕ್ಕು ಸೀರಿಯಲ್ಗಳಲ್ಲೂ ಕೂಡ ಇವರು ನಟಿಸ್ತಾರೆ. ಬಳಿಕ ಇವರು ತೆಲುಗು ಸೀರಿಯಲ್ಗಳತ್ತ ತೆರಳಿದ್ದು ಅಲ್ಲಿ ಒಳ್ಳೆಯ ಒಂದು ರೋಲ್ಗಳೇ ಸಿಗ್ತಾ ಹೋಗುತ್ತೆ ಮತ್ತು ಹೆಚ್ಚಿಗೆ ಫೋಕಸ್ ಕೂಡ ಸಿಗುತ್ತೆ. ಹೀಗಾಗಿ ತೆಲುಗಿಗೆ ಫಿಕ್ಸ್ ಆಗಿಬಿಡ್ತಾರೆ. ಕನ್ನಡವನ್ನು ಬಿಟ್ಟು ಅಲ್ಲೇ ಫಿಕ್ಸ್ ಆಗಿಬಿಡ್ತಾರೆ, ಅಲ್ಲೇ ಸೆಟ್ಲ್ ಆಗಿರ್ತಾರೆ. ಈಗ ಯಾವಾಗ ಕನ್ನಡದ ಬಿಗ್ ಬಾಸ್ನಲ್ಲಿ ಅವಕಾಶ ಸಿಕ್ತೋ ತಕ್ಷಣಕ್ಕೆ ಓಡಿ ಬಂದಿದ್ದಾರೆ. ಈಗ ಮತ್ತೆ ಈ ಕನ್ನಡದಲ್ಲೂ ಕೂಡ ಕಮಾಲ್ ಮಾಡುವಂತಹ ಆಲೋಚನೆಯನ್ನು ಇಟ್ಕೊಂಡಿದ್ದಾರೆ. ಈ ಮೂಲಕ ಶೋಭಾ ಶೆಟ್ಟಿ ಬಿಗ್ ಬಾಸ್ ಮನೆಯ ಒಳಗಡೆ ಹೊಸ ಹಲ್ಚಲನ್ನು ಎಬ್ಬಿಸುವಂತಹ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ. ಅಸಲಿಗೆ ಈಕೆಗೆ ಮದುವೆಯೂ ಕೂಡ ಫಿಕ್ಸ್ ಆಗಿದೆ. ಈಗಾಗಲೇ ನಾನು ಹೇಳಿದಂತೆ ಯಶವಂತ್ ರೆಡ್ಡಿ ಈಕೆಯ ಬಾಯ್ ಫ್ರೆಂಡು. ಯಶವಂತ್ ರೆಡ್ಡಿ ಜೊತೆಗೆ ಈಕೆಯ ಮದುವೆ ಕೂಡ ಫಿಕ್ಸ್ ಆಗಿದೆ. ಈಕೆ ಪಕ್ಕ ಕನ್ನಡದವಳೆ ಆದರೂ ಕೂಡ ಈಗ ಕಂಪ್ಲೀಟಾಗಿ ತೆಲುಗಿಗೆ ಈಕೆ ಹೊಂದಿಕೊಂಡಿರೋದ್ರಿಂದ ಹೆಚ್ಚು ದಿನಗಳ ಕಾಲ ಇಲ್ಲಿ ಆಟ ಆಡೋದು ಕಷ್ಟ. ಯಾಕೆಂತ ಹೇಳಿದ್ರೆ ಇವತ್ತಲ್ಲ ನಾಳೆ ಮತ್ತೆ ವಾಪಸ್ ತೆಲುಗಿಗೆ ಹೋಗೋದ್ರಲ್ಲಿ ಡೌಟ್ ಇಲ್ಲ. ಕಾರಣ ಈಕೆ ಮದುವೆ ಆಗ್ತಿರುವಂಥ ಹುಡುಗನು ಕೂಡ ತೆಲುಗು ಇಂಡಸ್ಟ್ರಿಯವನೇ. ಹೌದು, ಈಕೆ ಶೋಭಾ ಶೆಟ್ಟಿ ಮದುವೆ ಆಗ್ತಿರುವಂತಹ ಹುಡುಗನ ಹೆಸರು ಯಶವಂತ್. ಶೋಭಾ ಶೆಟ್ಟಿ ತೆಲುಗಿನಲ್ಲಿ ನಟಿಸಿದಂಥ ಕಾರ್ತಿಕ್ ದೀಪಂ ಸೀರಿಯಲ್ನಲ್ಲೇ ಆದಿತ್ಯ ಅನ್ನುವಂಥ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದ ಈತ. ಅಲ್ಲಿಂದ ಶುರುವಾದಂಥ ಸ್ನೇಹ ಪ್ರೀತಿಯಾಗಿ ತಿರುಗಿತ್ತು. ಜೊತೆಗೆ ಅವರಿಬ್ಬರು ಕೂಡ ಅದ್ದೂರಿಯಾಗಿ ಎಂಗೇಜ್ಮೆಂಟನ್ನು ಕೂಡ ಮಾಡಿಕೊಂಡಿದ್ರು. ಸದ್ಯ ಶೋಭಾ ಶೆಟ್ಟಿ ಕಲರ್ಸ್ ಕನ್ನಡ ವಾಹಿನಿಯ ಬಿಗ್ ಬಾಸ್ನ ಕಾರ್ಯಕ್ರಮಕ್ಕೆ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ತೆಲುಗು ಬಿಗ್ ಬಾಸ್ನಲ್ಲಿ ಸಾಕಷ್ಟು ಟೀಕೆಗಳನ್ನು ಎದುರಿಸಿದಂಥ ಈ ಸ್ಪರ್ಧಿ ಇಲ್ಲಿ ಹೇಗಿರ್ತಾರೆ? ಇಲ್ಲೂ ಕೂಡ ಅದೇ ರೀತಿಯಾದಂಥ ಕದರು, ಕಡಕು ಮತ್ತು ಇಲ್ಲಿ ಕಿರುಕು ಎಲ್ಲದರಲ್ಲೂ ಕೂಡ ತುಂಬ ಪಾಪ್ಯುಲರ್ ಆಗ್ತಾರೆ. ಬಂದಂಥ ಮೊದಲ 2 ದಿನಗಳಲ್ಲೇ ಸಿಕ್ಕಾಪಟ್ಟೆ ಕಿರಿಕನ್ನು ಮಾಡ್ಕೊಂಡಿದ್ದಾರೆ. ಈ ಕಿರಿಕಿನ್ನಷ್ಟು ಹೆಚ್ಚಾಗುತ್ತಾ? ಈ ಕಿರಿಕೆ ಬಿಗ್ ಬಾಸ್ ಬಗ್ಗೆ ಒಂದು ರೀತಿಯಲ್ಲಿ ಅಯ್ಯ ಅಂತೇಳಿ ಡಿಸ್ಗಸ್ಟಿಂಗ್ ಆಗಿ ಮೂಡು ಬರುವಂತೆ ಮಾಡುತ್ತಾ ಗೊತ್ತಿಲ್ಲ. ಬಟ್ ಶೋಭಾ ಶೆಟ್ಟಿಯ ಬಗ್ಗೆ ಹೆಚ್ಚು ಫೋಕಸನ್ನು ಅಂತೂ ಕೊಡ್ತಾ ಇದ್ದಾರೆ ವೀಕ್ಷಕರು. ಶೋಭಾ ಶೆಟ್ಟಿಯ ಬಗ್ಗೆ ಸಾಕಷ್ಟು ತಿಳಿದುಕೊಳ್ಳುವಂಥ ಹಂಬಲ ಸಾಕಷ್ಟು ಜನರಿಗಿದೆ. ಬಟ್ ಏನಾಗುತ್ತೆ ಅಲ್ಟಿಮೇಟ್ಲಿ ರಿಸಲ್ಟ್ ಅದು ಕಾದು ನೋಡಬೇಕು. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಬೆಳವಣಿಗೆ ಬಗ್ಗೆ? ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಶೋಭಾ ಶೆಟ್ಟಿಯ ಈ ಜರ್ನಿಯ ಬಗ್ಗೆ ನಿಮಗೆ ಗೊತ್ತಿತ್ತಾ? ಶೋಭಾ ಶೆಟ್ಟಿ ಬಗ್ಗೆ ನಿಮಗೆ 2 ದಿನಗಳ ಆಟವನ್ನು ನೋಡಿದ್ರೆ ಏನು ಅನಿಸುತ್ತೆ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.